ಹೆಲೋ ಎವ್ರಿವನ್, ಹೇಗಿದ್ರೆ ಎಲ್ರು ಒನ್ಸ್ ಅಗೇನ್ ನನ್ನ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ಇನ್ನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೇನೆ. ಬ್ರೇಕ್ಫಾಸ್ಟ್ ರೆಸಿಪಿಯಲ್ಲಿ ನಮ್ದು ತುಳುನಾಡಿದ್ದು ಸ್ಪೆಷಲ್, ಮಂಗಳೂರು ಉಡುಪಿ ಸ್ಪೆಷಲ್ ಗೋಳಿ ಬಜೆ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ. ನಮ್ಮ ತನಿಷ ಕೂಡ ಬರ್ತಾಳಂತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಗೋಳಿ ಬಜೆ ರೆಸಿಪಿ. ನೀವು ಆಲ್ಮೋಸ್ಟ್ ಉಡುಪಿ ಮ್ಯಾಂಗ್ಳೂರ್ ಕಡೆ ಎಲ್ಲ ಹೋಟೆಲ್ ಅಲ್ಲಿ ತಿಂದಿರ್ತೀರಿ, ಮನೆಯಲ್ಲಿ ಕೂಡ ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ಮೊದಲಿಗೆ ಇವಾಗ ಗೋಳಿ ಬಜೆ ಬ್ಯಾಟರ್ ಮಾಡಲಿಕ್ಕೆ 1 ಕಪ್ ಅಷ್ಟು ಮೊಸರು ತಗೊಂಡಿದ್ದೇನೆ. ಅದಕ್ಕೇನೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಂಡು ಅದನ್ನು ಮೊಸರಿನ ಪಾತ್ರೆಯಲ್ಲಿ ಹಿಡ್ದಿತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಂಡು ಅದಕ್ಕೇನೆ ಹಾಕ್ತಿದ್ದೇನೆ. ಇವಾಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 3 ಟೇಬಲ್ ಸ್ಪೂನ್ ಸಕ್ಕರೆ, ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕೊಳ್ಳಿ. ನಿಮಗೆ ಸಕ್ಕರೆ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದರ ಜೊತೆನೆ 1 ಇಂಚ್ ಶುಂಠಿಯನ್ನು ಕೂಡ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೊಂಡು 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕೊಳ್ಳೋಣ. ಇದರ ಜೊತೆನೆ 5 ಟೇಬಲ್ ಸ್ಪೂನು ಉದ್ದನ್ನು ನಾನಿಲ್ಲಿ ನೆನೆಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೊಂದು 5 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ, ಉದ್ದನ್ನು ಕಟ್ಕೊಂಡದ್ದು ಗ್ರೈಂಡ್ ಮಾಡಿ ಇಟ್ಕೊಂಡದನ್ನು. ಇದನ್ನೆಲ್ಲವನ್ನು ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ಇವಾಗ ನಾವು 2 ಕಪ್ ಅಷ್ಟು ಮೈದಾ ಹಾಕೊಳ್ಳೋಣ. 1 ಕಪ್ ಮೊಸರು ಅಷ್ಟು ತಗೊಂಡಿದ್ದೀನಿ, 2 ಕಪ್ ಅಷ್ಟು ಮೈದಾ ಹಾಕೊಂಡಿದ್ದೀನಿ. ಇವೆಲ್ಲವನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಗೋಳಿ ಬಜೆ ಎಂಬುದು ಒಂದು ಒಳ್ಳೆ ರೆಸಿಪಿ ಆಯಿತಾ, ಯಾರೂ ಹೇಳಲಿಕ್ಕಿಲ್ಲ. ಉಡುಪಿ ಮ್ಯಾಂಗ್ಳೂರಿಯನಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನೀರು ಕಮ್ಮಿ ಆದರೆ ನಿಮಗೆ ಇಂಥ ಬ್ಯಾಟರ್ ಕಲಿಸ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ಬ್ಯಾಟರನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದಿರಬೇಕು, ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಹೀಗಿರಬೇಕು. ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ರಾತ್ರಿ ಬ್ಯಾಟರ್ ರೆಡಿ ಮಾಡಿಟ್ಕೊಂಡು ಫರ್ಮೆಂಟೇಷನ್ಗೆ ಇಟ್ಟು ಬೆಳಿಗ್ಗೆ ಮಾಡ್ತಿದ್ದೇನೆ. ಗೋಳಿ ಬಜೆ ಬೆಳಿಗ್ಗೆ ಮಾಡೋದು. ಇನ್ ಕೇಸ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಎಲ್ಲ ನಾವು ಹಾಕಿರ್ತೇವಲ್ಲ, ಸೊ 1-2 ಗಂಟೆ ಫರ್ಮೆಂಟೇಷನ್ಗೆ ಇಟ್ಟಿದ್ರೆ ಸಾಕಾಗುತ್ತೆ. ಟೈಮ್ ಇದ್ದರೆ ರಾತ್ರಿ ಇಡಿ, ಏನೂ ಹುಳಿ ಆಗಲ್ಲ. ಏನಂದರೆ ಸ್ವಲ್ಪನೂ ಹುಳಿ ಆಗಲ್ಲ, ಕರೆಕ್ಟಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ನೋಡಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಹಾಗೇನೆ ಲಿಡ್ ಮುಚ್ಚಿ ಹಾಗೆ ರಾತ್ರಿ ಇಟ್ಟು ಬಿಡ್ತೇನೆ, ಫರ್ಮೆಂಟೇಷನ್ಗೆ ಇಟ್ಟು ಬಿಡ್ತೇನೆ. ಇಲ್ಲಿ ನೋಡಿ ಇವಾಗ ನಾನು ಬೆಳಿಗ್ಗೆ ಮಾಡಿದಲ್ಲ ಸ್ವಲ್ಪ ಹುಳಿ ಆಗಿಲ್ಲ. ಸೊ ನೀವು ರಾತ್ರಿ ಫರ್ಮೆಂಟೇಷನ್ಗೆ ಇಟ್ಟು ಕೂಡ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಟೈಮ್ ಇಲ್ಲ ಅಂದರೆ 1-2 ಗಂಟೆ ಇಟ್ಕೊಳ್ಳಿ. ಬೆಳಿಗ್ಗೆ 4 ಗಂಟೆ ಹೊತ್ತಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ 6 ಗಂಟೆ ಕರೆಕ್ಟಾಗಿ ಬಿಡ್ಬೋದು. ಇವಾಗ ನೋಡಿ ಕಾದ ಎಣ್ಣೆಗೆ ಈ ರೀತಿ ನಾನು 3 ಫಿಂಗರಲ್ಲಿ ತೆಗೆದು ಡ್ರಾಪ್ ಮಾಡ್ತಿದ್ದೇನೆ. ಸ್ವಲ್ಪನೇ ಡ್ರಾಪ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಡ್ರಾಪ್ ಮಾಡ್ತಿದ್ದೇನೆ ಗೋಳಿ ಬಜೆ. ನಂದು ರೌಂಡ್ ಶೇಪ್ ಬರ್ತಾ ಇಲ್ಲ. ಇನ್ ಕೇಸ್ ನಿಮ್ಮದು ರೌಂಡ್ ಶೇಪ್ ಬರ್ತದಾದರೆ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಬಟ್ ಈ ಕೆಲವು ಹೋಟ್ಲಲ್ಲಿ ರೌಂಡ್ ಶೇಪ್ ಏನೂ ಇರಲ್ಲ, ಇದೇ ರೀತಿ ಇರುತ್ತೆ. ನೋಡಿ ನಾವು ಹಾಕಿದ ಕೂಡಲೇ ಅದು ಒಂದು ಸೈಡ್ ಕಾದ ನಂತರ ಅದರಷ್ಟಕ್ಕೆ ಅದು ಫ್ಲಿಪ್ ಆಗ್ತಿದೆ. ಹೀಗೆ ಸ್ವಲ್ಪನೇ ಬಾಣಲೆಗೆ ಎಷ್ಟು ಹಿಡಿತದೆ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ. ಓವರ್ ಲೋಡ್ ಮಾಡ್ಕೊಳ್ಬಾರ್ದು. ತುಂಬ ಹಾಕಿದರೆ ಮತ್ತೆ ಅದಕ್ಕೆ ಜಾಗ ಇರಲ್ಲ, ಸೊ ಅಲ್ಲಲ್ಲೇ ಅಂಟ್ಕೊಳ್ಳುತ್ತೆ. ಸೊ ಎಷ್ಟು ಹಿಡಿತದೆ ಅಷ್ಟು ಮಾತ್ರ ಹಾಕ್ಕೊಂಡು ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಇಟ್ಟು ಬಿಡೋಣ. ನಾನಿಲ್ಲಿ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡಿದ್ದೇನೆ. ಎಣ್ಣೆ ಸರಿ ಕಾದ ನಂತರ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಳ್ಬೇಕು, ಲೋ ಫ್ಲೇಮ್ ಇಡಬೇಡಿ. ಈ ರೀತಿ 2 ಕಡೆ ಗೋಲ್ಡನ್ ಕಲರ್ ಬರುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಚಂದ ಫ್ರೈ ಆಗಿದೆ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ಫಸ್ಟ್ ಟೈಮ್ ಒಂದ್ಸಲ ಟ್ರೈ ಮಾಡಿದೆ, ಅದು ಸ್ವಲ್ಪ ಗಟ್ಟಿಯಾಗಿತ್ತು. ಸೊ ಈಗ ಸೆಕೆಂಡ್ ಟೈಮ್ ಮಾಡ್ತಿರೋದು. ತುಂಬ ಸಾಫ್ಟಾಗಿ ಸೇಮ್ ಟು ಸೇಮ್ ಹೋಟೆಲಲ್ಲಿ ಯಾವ ಸ್ಟೈಲಲ್ಲಿ ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಬಂದಿದೆ. ಹೇಳಲಿಕ್ಕಿಲ್ಲ, ಸ್ವಲ್ಪನೂ ಚೇಂಜಸ್ ಇರಲಿಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ರೌಂಡ್ ಶೇಪ್ ಒಂದು ಇಲ್ಲ ಅಂತ ಮಾತ್ರ ಒಂದು ಬಿಟ್ಟರೆ ಮತ್ತೇನು ಚೇಂಜಸ್ ಇಲ್ಲ. ನಿಮಗೆ ರೌಂಡ್ ಶೇಪ್ ಆಗ್ತದಾದರೆ ನೀವು ರೌಂಡ್ ಶೇಪ್ ಮಾಡ್ಕೊಳ್ಳಿ. ಬಟ್ ನಾನು ಎಷ್ಟು ಟ್ರೈ ಮಾಡಿದ್ರು ಅದು ರೌಂಡ್ ಶೇಪ್ ಆಗ್ತಾ ಇರಲಿಲ್ಲ. ಇನ್ ಕೇಸ್ ನಿಮಗೆ ಯಾವುದಾದ್ರೂ ಹಿಂಟ್ ಗೊತ್ತಿದ್ರೆ, ಹೇಗೆ ರೌಂಡ್ ಶೇಪ್ ಬಿಡಬೇಕಂತ ಗೊತ್ತಿದ್ರೆ ನನಗೂ ಹೇಳಿ, ನಾನು ಕೂಡ ಟ್ರೈ ಮಾಡ್ತೀನಿ. ಇಲ್ಲಿ ನಂದು 1 ಬ್ಯಾಚ್ ಫ್ರೈ ಆಗಿದೆ. ಈಗ ಇನ್ನೊಂದು ಬ್ಯಾಚ್ ಕೂಡ ಹಾಗೆ ಡ್ರಾಪ್ ಮಾಡಿಕೊಂಡು ಎಣ್ಣೆಗೆ ಬಿಡ್ತಾ ಇದ್ದೇನೆ. ಎಲ್ಲವನ್ನು ಕರೆಕ್ಟಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ನಮ್ಮದು ತುಳುನಾಡಿದ್ದು ಸ್ಪೆಷಲ್, ಉಡುಪಿ ಮ್ಯಾಂಗ್ಳೂರ್ ಸೈಡಿದ್ದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಗೋಳಿ ಬಜೆ ರೆಡಿ ಆಗುತ್ತೆ. ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬೋದು. ಫರ್ಮೆಂಟೇಷನ್ಗೆ ಇಟ್ಟೇ ಮಾಡಬೇಕಂತ ಏನೂ ಇಲ್ಲ, ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದರ ಜೊತೆ ಚಟ್ನಿ ಇದ್ದರೆ ಆಹಾ ಏನು ರುಚಿ ಗೊತ್ತಾ, ಬಿಸಿ ಬಿಸಿ ಇರಬೇಕು. ಇದರ ಜೊತೆ ಒಂದು ಬಿಸಿ ಚಾ ಮತ್ತು ಸ್ವಲ್ಪ ಚಟ್ನಿ ಜೊತೆ ತಿನ್ಕೊಂಡಿದ್ರೆ ಆಹಾ
ಏನು ರುಚಿ. ಈಗ ಕೂಡ ಎಡಿಟಿಂಗ್ ಮಾಡುವಾಗ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು, ತಿನ್ನುವ ಅಂತ ಆಗ್ತಾ ಉಂಟು. ಬಟ್ ಇಟ್ಸ್ ಓಕೆ, ಇನ್ನೊಂದ್ಸಲ ಟ್ರೈ ಮಾಡ್ತೇನೆ ನಾನು. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಈಸಿ ಕೂಡ. ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ನೋಡಿ ಅದರ ಒಳಗಿದ್ದು ಪೋರ್ಷನ್ ಯಾವ ರೀತಿ ಬರ್ತದೆ ನೋಡಿ, ಈ ರೀತಿ ಬಂದಿದೆ. ಇದೇ ರೀತಿ ಇರಬೇಕು, ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಇನ್ ಕೇಸ್ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಈಗ ನೋಡಿ ನಮ್ಮ ತನಿಷಾ ಇಲ್ಲಿ ತಿಂತಾ ಇದ್ದಾಳೆ, ತನಿಷಾ ಅಲ್ಲ ಸಾರಿ ದಿವಿಷಾ, ತಿಂದು ಹೇಗಾಗಿದೆ ಅಂತ ಹೇಳ್ತಾಳೆ ನೋಡಿ. ಸೂಪರ್ ಆಗಿದೆ ಅಂತೆ. ನೀವು ಕೂಡ ಟ್ರೈ ಮಾಡಿ ಆಯಿತಾ. ನೋಡಿ ಅವಳು ಕೂಡ ಬಿಡಿಸಿ ತೋರಿಸಿದ್ದಾಳೆ ಯಾವ ರೀತಿ ಬಂದಿದೆ ಅಂತ. ಇದೇ ರೀತಿ ಇರಬೇಕು, ಅದರ ಟೆಕ್ಸ್ಚರ್ ಒಳಗೆ ಟೆಕ್ಸ್ಚರ್ ಅದೇ ರೀತಿ ಬಂದರೆ ನಮ್ಮದು ಗೋಳಿ ಬಜೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿದ್ರಲ್ಲ ಗೋಳಿ ಬಜೆ ರೆಸಿಪಿ ಹೇಗೆ ಮಾಡುದಂತ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ಸೂಪರ್. ಹೀಗೆ ಮುಳುಗಿಸಿ ಹೀಗೆ ತಿಂತ ಇದ್ರೆ ಏನ್ ರುಚಿ ಗೊತ್ತಾ. ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ಇನ್ನು ಕೂಡ ಒಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.